ದರ್ಶನ್ ಮತ್ತು ಅಭಿಷೇಕ್ ಅಂಬರೀಷ್ ಮತ್ತೆ ಒಂದೇ ವೇದಿಕೆ ಹಂಚಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಅವರನ್ನ ಅಭಿಷೇಕ್ ಅಪ್ಪಿಕೊಂಡು ದಚ್ಚು ನಮ್ಮಣ್ಣ ಅಂತ ದೊಡ್ಡ ವೇದಿಕೆಯ ಮೇಲೆ ಡೈಲಾಗ್ ಹೊಡೆಯೋ ದಿನಗಳು ಹತ್ತಿರವಾಗ್ತಾ ಇವೆ. ಇವರಿಬ್ಬರನ್ನ ಒಂದು ಮಾಡುವ ಕೆಲಸ ಧನ್ವೀರ್ ಮಾಡ್ತಾರಾ ಅಥವಾ ಕೇವಲ ತಮ್ಮ ವಾಮನ ಸಿನಿಮಾದ ಪ್ರಚಾರದ ಕಡೆ ಗಮನ ಹರಿಸ್ತಾರಾ ಕಾದು ನೋಡಬೇಕಿದೆ. ದರ್ಶನ್ ಅವರ ತಂಡದಿಂದ ಈಗಾಗಲೇ ಹಲವರನ್ನ ಹೊರಗೆ ಹಾಕಲಾಗಿದೆ. ಆದರೆ ಸಿನಿಮಾ ರಂಗದ ಹಳೆಯ ಗೆಳೆಯರ ಜೊತೆಗೆ ದರ್ಶನ್ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಕಟ್ ಮಾಡಿಲ್ಲ. ವಿನೋದ್ ಪ್ರಭಾಕರ್, ಧನ್ವೀರ್, ಯಶಸ್ ಸೂರ್ಯ, ಪ್ರಜ್ವಲ್ ದೇವರಾಜ್ ಸೇರಿದಂತೆ ಹಲವು ಯುವ ನಾಯಕ ನಟರ ಜೊತೆಗೆ ದಚ್ಚು ಸ್ನೇಹ ಇಂದಿಗೂ ಇದೆ. ಆದರೆ ಸುಮಲತಾ ಅವರ ಮೇಲಿನ ಮುನಿಸಿನ ಕಾರಣ ಅಭಿಷೇಕ್ ಅಂಬರೀಷ್ ಅವರ ಜೊತೆಗೂ ದರ್ಶನ್ ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗಿದೆ. ಹಿಂದೆಯೆಲ್ಲ ದರ್ಶನ್ ಅವರ ಸಿನಿಮಾ ಸ್ನೇಹಿತರಾದ ವಿನೋದ್ ಪ್ರಭಾಕರ್, ಧನ್ವೀರ್, ಯಶಸ್ ಸೂರ್ಯ, ಪ್ರಜ್ವಲ್ ದೇವರಾಜ್ ಮತ್ತು ಅಭಿಷೇಕ್ ಅಂಬರೀಷ್ ಇವರಲ್ಲಿ ಯಾರದೇ ಸಿನಿಮಾ ರಿಲೀಸ್ ಆದರೂ ಇವರೆಲ್ಲ ಒಟ್ಟಾಗಿ ಪ್ರಚಾರ ಮಾಡ್ತಾ ಇದ್ರು. ಇದೀಗ ಧನ್ವೀರ್ ನಟನೆಯ ವಾಮನ ತೆರೆಗೆ ಬರಲು ಸಜ್ಜಾಗಿದ್ದು, ಇದರ ಪ್ರಚಾರ ಕೆಲಸಗಳಿಗೆ ದರ್ಶನ್ ತಂಡದ ಜೊತೆಗೆ ಅಭಿಷೇಕ್ ಅಂಬರೀಷ್ ಕೂಡ ಕೈ ಜೋಡಿಸೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ದರ್ಶನ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ವರ್ಷ ಡೆವಿಲ್ ಸಿನಿಮಾ ರಿಲೀಸ್ ಆಗುವುದು ಬಹುತೇಕ ಖಚಿತವಾಗಿದೆ. ಬೆನ್ನು ನೋವಿನ ಕಾರಣ ಸಾಹಸ ದೃಶ್ಯಗಳನ್ನು ಹೊರತುಪಡಿಸಿ ಉಳಿದ ಸನ್ನಿವೇಶಗಳ ಚಿತ್ರೀಕರಣದಲ್ಲಿ ತೊಡಗಿರುವ ದರ್ಶನ್ ಇದೀಗ ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ ಕೆಲಸಗಳಿಗೆ ಚುರುಕು ಮುಟ್ಟಿಸಲಾಗಿದೆ. ಬಿರುಸಿನಿಂದ ಶೂಟಿಂಗ್ ನಡೆಸಲಾಗ್ತಾ ಇದೆ. ಕಾರಣಾಂತರಗಳಿಂದ ವಿಳಂಬ ಆಗಿದ್ದ ಚಿತ್ರೀಕರಣಕ್ಕೆ ಮರುಚಾಲನೆ ನೀಡಿದ್ದು, ರಾಜಸ್ಥಾನದಲ್ಲಿ ಭರ್ಜರಿ ಶೂಟಿಂಗ್ ನಡೀತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಚನಾ ರೈ ಹಾಗೂ ಇನ್ನುಳಿದ ಕಲಾವಿದರು ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ಏಪ್ರಿಲ್ 10ಕ್ಕೆ ಬಿಡುಗಡೆಯಾಗ್ತಾ ಇದ್ದು, ಈ ಚಿತ್ರಕ್ಕೆ ದರ್ಶನ್ ಕೂಡ ಸಾಥ್ ನೀಡಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ್ ಈ ಚಿತ್ರದ ಒಂದು ಹಾಡನ್ನ ಬಿಡುಗಡೆ ಮಾಡಿ ಬೆಂಬಲಿಸಿದ್ರು. ಇದೀಗ ವಾಮನ ಸಿನಿಮಾ ತಂಡ ಒಂದು ದೊಡ್ಡ ಈವೆಂಟ್ ನಡೆಸುವ ಪ್ಲಾನ್ ಮಾಡಿಕೊಂಡಿದೆ. ಈ ಈವೆಂಟ್ಗೆ ನಟ ದರ್ಶನ್ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ದರ್ಶನ್ ಬಂದ್ರೆ ಇದು ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಲಿದೆ. ದರ್ಶನ್ ಜಾಮೀನು ಪಡೆದ ನಂತರ ಇದುವರೆಗೂ ಸಿನಿಮಾ ಈವೆಂಟ್ನಲ್ಲಿ ಕಾಣಿಸಿಕೊಂಡಿಲ್ಲ. ಒಂದು ವೇಳೆ ವಾಮನ ಚಿತ್ರದ ಈವೆಂಟ್ನಲ್ಲಿ ಕಾಣಿಸಿಕೊಂಡ್ರೆ ಎಲ್ಲಾ ಪ್ರಮುಖ ಮಾಧ್ಯಮದವರು ಇಲ್ಲಿ ಭಾಗಿಯಾಗಲಿದ್ದಾರೆ. ಇದರಿಂದ ಈ ಚಿತ್ರಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಸಿಗಲಿದೆ. ಆದರೆ ವಾಮನ ಚಿತ್ರದ ಪ್ರಚಾರಕ್ಕಾಗಿ ದರ್ಶನ್ ಈಗಾಗಲೇ ತಡವಾಗಿರುವ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕ್ತಾರಾ? ಇದನ್ನು ಕಾದು ನೋಡಲೇಬೇಕು. ಸದ್ಯಕ್ಕಂತೂ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಬಿರುಸಿನಿಂದ ಸಾಗ್ತಾ ಇರೋದು ಅಭಿಮಾನಿಗಳಿಗೆ ನೆಮ್ಮದಿ ನೀಡಿದೆ. ಶ್ರೀ ಜಯಮಾತಾ ಕಂಬೈನ್ಸ್ ಮೂಲಕ ಈ ಸಿನಿಮಾ ಅದ್ದೂರಿಯಾಗಿ ನಿರ್ಮಾಣ ಆಗ್ತಾ ಇದೆ. ಪ್ರಕಾಶ್ ವೀರ್ ಅವರು ಕಥೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ರಾಜಸ್ಥಾನಕ್ಕೆ ತೆರಳಿದ್ದಾರೆ. ಅಲ್ಲಿ ಮಾತಿನ ಭಾಗದ ಶೂಟಿಂಗ್ ನಡೀತಾ ಇದೆ. ದರ್ಶನ್ ಜೊತೆ ರಚನಾ ರೈ, ಅಚ್ಯುತ್ ಕುಮಾರ್, ಮಹೇಶ್ ಮಂಜ್ರೇಕರ್ ಸೇರಿದಂತೆ ಅನೇಕ ಕಲಾವಿದರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರಿಗೆ ಜೋಡಿಯಾಗಿ ರಚನಾ ರೈ ನಟಿಸುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.